ನೋಡಿ, ಇಲ್ಲಿ ಬಡ ಪೋಷಕರು ಒಮ್ಮೆ ನೋಡಬೇಕು, ಅವರ ತಮ್ಮ ಮಕ್ಕಳ ಭವಿಷ್ಯವನ್ನು ತನ್ನ ಪಕ್ಕದ ಶಾಲೆಯಲ್ಲೇ ಪಡೆದುಕೊಳ್ಳಬೇಕು ಅಂತೂ ಆಸೆಯಿಂದ ಬಂದಂತಹ ಪೋಷಕರು ಭಾಳ ನಿರಾಸಕ್ತಿ ತೋರಿಸುತ್ತಿರುವಂತಹ ಇಲಾಖೆ ಮತ್ತು ಸರ್ಕಾರ ಏನೋ ನಂಬಿಕೆಯಲ್ಲಿ ಸೇರಿದಂತಹ ಊರಿನವರು 5 ತಾರೀಕಿಗೆ ಸಭೆ ಸೇರಿದ್ದಾರೆ. 10 ತಾರೀಕಿಗೆ ಒಳಗಡೆ ಶಿಕ್ಷಕರು ಬೇಕು ಅನ್ನುವಂಥದ್ದನ್ನು ಇಲಾಖೆಗೆ ವರದಿಯನ್ನು ಕೊಟ್ಟಿದ್ದಾರೆ. ಆದರೆ 12 ತಾರೀಕಿಗೆ ಪ್ರತಿಭಟನೆ ಮಾಡ್ತಾರೆ ಅನ್ನೋದನ್ನು ತಿಳಿಸಿದ್ದಾರೆ. ಆದರೆ ಈ ಹೊತ್ತಿನವರೆಗೆ ಯಾವುದೇ ಉತ್ತರವಿಲ್ಲ. ಆದರೆ ಈ ಊರಿನವರು ನ್ಯಾಯ ಸಿಗುವವರೆಗೆ ಇದನ್ನು ಬಿಡುವುದಿಲ್ಲ ಅನ್ನುವಂಥ ಪಟ್ಟು ಹಿಡಿದಿದ್ದಾರೆ. ಮಾತನಾಡಿ. ನನ್ನ ಹೆಸರು ಜಗನ್ನಾಥ ಅಂತ. ನನ್ನ ಮಕ್ಕಳು 2 ಮಕ್ಕಳು ಇದೇ ಶಾಲೆಯಲ್ಲಿ ಕಲಿತವರು. ಹಾಗೆ ಇಲ್ಲಿಯ ಈಗ ಶಿಕ್ಷಣದ ವ್ಯವಸ್ಥೆ ಸರಿ ಇಲ್ಲ, ಶಿಕ್ಷಕಿಯರು. ಹಾಗೆ ಇಲ್ಲಿ ಇದ್ದ ಟೀಚರನ್ನು ಕೂಡ ಅವರ ಅಂತರ್ ಜಿಲ್ಲೆಗೆ ಇದು ಟ್ರಾನ್ಸ್ಫರ್ ಮಾಡಿ ಅವರ ಮೇಲೆ ಅಧಿಕಾರಿಗಳಿಂದ ಇದು ಮಾಡಿ ಅವರ ಊರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಹೀಗೆ ನಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ದೊರಕಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತೊಂದು ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ. ಹಾಗೆ ನಮ್ಮ ಪ್ರತಿಭಟನೆಗೆ ಸ್ಪಂದಿಸದಿದ್ದರೆ ಇನ್ನು ಮುಂದೆ ಇದಕ್ಕಿಂತಲೂ ಹೆಚ್ಚಿನ ಪ್ರತಿಭಟನೆ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ ನಮ್ಮ ಮಕ್ಕಳ ಭವಿಷ್ಯದಗೋಸ್ಕರ ನಾವು ಈ ಪ್ರತಿಭಟನೆಯನ್ನು ಮಾಡ್ತೇವೆ. ಹಾಗೆ ನಮ್ಮ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ, 10 ತಾರೀಕಿನ ಒಳಗೆ ನಮಗೆ ವ್ಯವಸ್ಥೆ ಮಾಡಬೇಕಂತ. ಸೌಜನ್ಯಕ್ಕಾದರೂ ಈ ಶಾಲೆಗೊಂದು ಅಧಿಕಾರಿಗಳು ಭೇಟಿ ಕೊಡಲಿಲ್ಲ. ಇದು ನಮ್ಮ ಮನವಿ. ಊರಿನ ಹಿರಿಯರುಗಳಿದ್ದಾರೆ. ಪನ್ಪರದಲ್ಲ ಶಾಲೆ, ನಿಖಿಲ ಕಟ್ನ ಶಾಲೆ, ಈ ಊರುಡು ಶಾಲೆ ಒರಿಯೋಡು ಟೀಚರ್ ಇದ್ದೀರಿ. ಟೀಚರ್ ನಾವು ನೋಡಿ ಟೀಚರ್ ಹೊರಡದಿ ಜೋಕ್ಲುಳ್ಳೇರಿ ಕಲ್ತೊಂದು ಶಾಲೆ ವಾರ್ಲ ಶಾಲೆ ಇದ್ದಿ ಮುಟ್ಟಾರ ನೋಡು. ಅಧ್ಯಾಪಕರು ಇಲ್ಲಿದ್ದಾರೆ, ಇಷ್ಟು ಜನ ಇದ್ದಾರಲ್ಲ ಅಧ್ಯಾಪಕರು ಇಲ್ಲಿ ಹೋಗ್ತಾರೆ. ಎಲ್ಲ ಶಾಲೆಯಿಂದ ಬರುದು, ಅಲ್ಲಿ ವಾರಕ್ಕೆ 3 ಸಲ ಇರುದು, ಅದೆಲ್ಲ ಆಗ್ತದೆ ಶಾಲೆಯಲ್ಲಿ. ಅಂದ್ರೆ ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಬೇಕು ಅಂತ ಹೆತ್ತವರು. ಅಮೇಶ್ ಶಾಲೆಯ ಉಪಾಧ್ಯಕ್ಷರಿದ್ದಾರೆ. ತಾವು ಎಷ್ಟು ವರ್ಷದಿಂದ ಇದರಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಿ? ನಾನು 6 ವರ್ಷದಿಂದ. ಹಾಂ. ನಿಮ್ಮ ಮಕ್ಕಳು ಈಗ ಎಷ್ಟನೇ ಕ್ಲಾಸಲ್ಲಿ ಇದ್ದಾರೆ? ಒಬ್ಬ ಮಗ ಈಗ 8ನೇ ಕ್ಲಾಸಲ್ಲಿ ಇದ್ದಾನೆ, ಅವನು ಹಾಸ್ಟೆಲಲ್ಲಿ ಇದ್ದಾನೆ. ಇವಳಿಗೆ 5ನೇ ಕ್ಲಾಸಲ್ಲಿ ಇದ್ದಾಳೆ ಮಗಳು, ಗಣಶ್ರೀ ಅಂತ ಹೇಳಿ. ಟೀಚರ್ ಪಾಠ ಮಾಡ್ತಾ ಇಲ್ಲ ಅಂತ ಹೇಳಿ ಈಗ ಬರುವಂತದ್ದು. ಮೊದಲು ಪಾಠ ಮಾಡ್ತಾ ಇದ್ರು ಗೀತಾ ಟೀಚರ್ ಇರುವಾಗ. ಈಗ ಸುತ್ತೋಲೆಗಳನ್ನು ಬರ್ತಾ ಇತ್ತೇನೋ ಗೊತ್ತಿಲ್ಲ, ಇರ್ಬೋದು. ಆದ್ರೆ ಕೇಶವಣ್ಣ ಇದ್ರು ಅಧ್ಯಕ್ಷರಾಗಿ, ಈಗ ಚಂದ್ರಣ್ಣ ಅಧ್ಯಕ್ಷರಾಗಿದ್ರು. ನಾನು ಇರ್ಬೇಕಿದ್ರೆ ಇಬ್ರು ಕೂಡ ನೋಡ್ತಾ ಇರ್ಲಿಲ್ಲ. ನನಗೆ ಹಾಗಾಗಿ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಗೀತಾ ಟೀಚರ್ ಅಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ರು. ಈಗ ಇರುವಂತದ್ದು ಈಗ ಕೆಲವರೆಲ್ಲ ಹೇಳ್ತಾ ಇದ್ರು ಅಧ್ಯಕ್ಷರು ಸುತ್ತೋಲೆಗಳನ್ನು ತೋರಿಸ್ತಾ ಇಲ್ಲ, ಇಲ್ಲಿ ಹಾಜರಾತಿ ಪುಸ್ತಕಗಳನ್ನು ತೋರಿಸ್ತಾ ಇಲ್ಲ ಅಂತೇಳಿ. ಮೊದ್ಲಿರ್ಬೇಕಿದ್ರೆ ಅಧ್ಯಕ್ಷರು ನೋಡ್ತಾನೆ ಇರ್ಲಿಲ್ಲ, ಈಗ ಯಾಕೆ ನೋಡುದು? ನನ್ನೊಂದು ಅಭಿಪ್ರಾಯ ನಾನು ಹೇಳ್ತಾ ಇದ್ದದಷ್ಟೇ. ಮತ್ತೆ ಇವರಿಗೆ ಕೆಲವರಿಗೆ ಇರ್ಬೋದು, ಅವರಿಗೆ ಸಪೋರ್ಟ್ ನಾನು ಯಾವತ್ತೂ ಮಾಡ್ಲಿಲ್ಲ. ಮೊದ್ಲೀಗ ಕೇಶವಣ್ಣ ಇರುವಾಗ ಯಾಕೆ ನೋಡ್ತಾ ಇರ್ಲಿಲ್ಲ ನಾನು ಕೇಳುವಂತದ್ದು. ಇಲ್ಲ ಚಂದ್ರಣ್ಣ ಇದ್ರು ಅಧ್ಯಕ್ಷರಾಗಿ, ಅವರು ಯಾಕೆ ನೋಡ್ತಾ ಇರ್ಲಿಲ್ಲ? ಗೀತಾ ಟೀಚರ್ ಇದ್ರು ಅವಾಗ, ಅವರು ಯಾಕೆ ತೋರಿಸ್ತಾ ಇರ್ಲಿಲ್ಲ? ಇಲ್ಲ ಇವ್ರು ಯಾಕೆ ನೋಡ್ತಾ ಇರ್ಲಿಲ್ಲ? ನಾನು ಕೇಳುದಷ್ಟೇ. ಆಗ ಗೀತಾ ಟೀಚರ್ ಇರುವಾಗ ಒಳ್ಳೆ ಪಾಠ ನಡೀತಾ ಇತ್ತು ಎಲ್ಲ. ಈಗ ಇವತ್ತು ಗೀತಾ ಟೀಚರ್ ಪಾರದರ್ಶಕ ಈಗಿನ ಟೀಚರ್ ಆಗಿಲ್ಲ, ಬೇರೆ ಯಾರಿಗೋ ಬಿಒಗಳಿಗೆ ಅಂತ ಹೇಳ್ಕೊಂಡು ಯಾರಿಗೋ ಫೋನ್ ಮಾಡ್ತಾ ಇರ್ತಾರೆ. ಅವರು ಹೇಳುವಂತದ್ದು ಫೋನ್ ಅಲ್ಲಿ ಮಾತಾಡುವಾಗ ನೀವು ಪುಸ್ತಕಗಳನ್ನು ಹಾಜರಾತಿ ಪುಸ್ತಕ ನೋಡ್ಲಿಕ್ಕಿಲ್ಲ ಅಂತ ಹೇಳಿ ಹೇಳುವಂತದ್ದು. ಅವಾಗ ನೀವು ಮಾತಾಡುವಾಗ ಹೇಳುದು ನೀವು ನೋಡ್ಬೋದು ಅಂತ ಹೇಳ್ತಾರೆ. ಅವರು ಬೇರೆಯವ್ರಿಗೆ ಯಾರಿಗಾರಿಗೂ ಫೋನ್ ಮಾಡಿ ಅದು ಪುಸ್ತಕಗಳನ್ನು ನೋಡ್ಲಿಕ್ಕಿಲ್ಲ, ಯಾರು ಹೇಳಿದ್ದು ನಿಮಗೆ ನೋಡ್ಲಿಕ್ಕೆ ಅಂತೆಲ್ಲ ಕೇಳ್ತಾ ಇದ್ರು. ಪುಸ್ತಕ ಕೊಡ್ಲಿಕ್ಕಿಲ್ಲ ನಮ್ಮದು, ನೀವು ಅಷ್ಟು ಗವರ್ಮೆಂಟ್ ಟೀಚರ್ ಅಲ್ವಾ, ನಮ್ಮದು ಪುಸ್ತಕ ಹಾಜರಾತಿ ಪುಸ್ತಕ ನೋಡುವ ರೂಲ್ಸ್ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ರು ಸರ್. ಮತ್ತೆ ಪಾಠದಲ್ಲಿ ಸ್ವಲ್ಪ ಹಿಂದೆ ಇದ್ರು, ಹೇಳಿಕೊಡ್ತಾ ಇದ್ರು, ಸ್ವಲ್ಪ ಮೊಬೈಲ್ ಅಲ್ಲಿ ಹೆಚ್ಚು ಮಾತಾಡ್ತಾ ಇದ್ರು ಎಷ್ಟೊತ್ತಿಗೂ ಅಂತ ಹೇಳಿ. ಮತ್ತೆ ಬೇರೆ ವಿಷಯ, ಟೀಚರ್ ಆದಷ್ಟು ಬೇಗ ಬರ್ಬೇಕು, ಯಾರಾದ್ರೂ ಆಗ್ಬೋದು. ಗವರ್ಮೆಂಟ್ ಟೀಚರ್ ನಮಗೆ ಯಾರಾದ್ರೂ ಬೇಕು ಅಂತ ಹೇಳಿ ಕೇಳ್ತಾ ಇರೋದು. ನೋಡಿ, ಇವ್ರು ಹೇಳುವ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಇಷ್ಟು ತನಕ ಮೊದಲಿನ ಅಧ್ಯಕ್ಷರಿರುವಾಗ್ಲೂ ಶರೀಫರ್ ಅಧ್ಯಕ್ಷರಿರುವಾಗ್ಲೂ ವ್ಯತ್ಯಾಸ ಪ್ರಶ್ನೆ ಕೇಳುದ್ರಲ್ಲಿ ಬಂದಿದೆ. ಇವ್ರು ಹೇಳ್ತಿರೋದು ಇವರಿಗೆ ಯಾಕೆ ಮಾಹಿತಿ ಇಲ್ಲ ಅಂದ್ರೆ, ಮೊದಲಿದ್ದ ಶಿಕ್ಷಕಿಯೇ ಬೇರೆ, ಈಗಿರುವ ಶಿಕ್ಷಕಿಯೇ ಬೇರೆ. ಮೊದಲು ಶಿಕ್ಷಕಿ ಇರುವಾಗ ಎಲ್ಲ ವಿಷಯಗಳು ಸರಿಯಾದ ಕ್ರಮದಲ್ಲಿ ನಡೆದುಕೊಂಡು ಹೋಗ್ತಾ ಇತ್ತು.
ಇವಾಗ ಕ್ರಮದಲ್ಲಿ ನಡೆದುಕೊಂಡು ಹೋಗದೇ ಇರುವ ಕಾರಣ ಶರೀಫರಿಗೆ ಮಕ್ಕಳ ಪರವಾಗಿ ಊರಿನ ಶಾಲೆ ಪರವಾಗಿ ಪ್ರಶ್ನೆ ಕೇಳುವಂತ ಪರಿಸ್ಥಿತಿ ಬಂದಿದೆ. ಮೊದಲ ದಿವಸ ರಾತ್ರಿ ಹಾಕುವಂತದ್ದು ಸಂಜೆ 6 ಗಂಟೆ ನಂತರ. ಮೊದ್ಲೇ ಚೀಟಿ ಕೊಡ್ತಾ ಇದ್ರು, ಗೀತಾ ಟೀಚರ್ ಇರ್ಬೇಕಿದ್ರೆ 1 ವಾರಕ್ಕಿಂತ ಮೊದ್ಲೇ ಚೀಟಿ ಕೊಡ್ತಾ ಅದು ಇದ್ರು. ಹಾಗೆ ನಿಯಮವೇ ಆಗಿದೆ. ಈಗ ಹಾಗೆಲ್ಲ ಮೊದಲ ದಿವಸ ಹೇಳುವಂತದ್ದು, ನಮಗೆ ಬರ್ಲಿಕ್ಕೆ ಆದ್ರೆ ಬರ್ತೇವೆ ನಾವು, ಇಲ್ಲದಿದ್ರೆ ಬರುದಿಲ್ಲ ಅಂತ. ಒಂದು SDMC ಸಭೆ ಮೀಟಿಂಗ್ ಕರಿಬೇಕಿದ್ರೆ 3 ದಿವಸದ ಮೊದಲೇ ಅವರು ತಿಳಿಸ್ಬೇಕಂತ ಮೊದ್ಲೇ 1 ವಾರಕ್ಕಿಂತ ಮೊದ್ಲೇ ಕೊಡ್ತಾ ಇದ್ರು ಗೀತಾ ಟೀಚರ್ ಇರುವಾಗ. ಗೀತಾ ಟೀಚರ್ ಇರುವಾಗ ಅದೇ- ನಾನು SDMC ಅದೇ ಕ್ರಮ. ಆಗಿದ್ದೆ. ಆಗ ಅವರು ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಇದ್ರು ಅವರು ಹೇಳ್ತಾ ಇದ್ರು, ನನ್ನ ಹಾಜಿರಿ ಪುಸ್ತಕ ನೋಡಿ ನಿಮಗೆ ನೋಡಿ ನೋಡಿ ನಮ್ಮ ಹಾಜಿರಾತಿಯಲ್ಲಿ ಯಾವ್ದಾದ್ರು ವ್ಯತ್ಯಾಸ ಇದ್ರೆ ಹೇಳಿ ವಸಂತಣ್ಣ ಅಂತ ಇದ್ರು. ಅವರು ಇಲ್ಲಿ ಬಂದ ಮೇಲೆ ಅವರಿಗೆ ಕ್ಲಸ್ಟರ್ನಲ್ಲಿ ಬ್ಯಾಂಕಿಗೆ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಇದ್ರೆ ನನಗೆ ಹೋಗ್ಲಿಕ್ಕೆ ಉಂಟು, ಹೋಗಿ ಬರ್ತೇವೆ ಫೋನ್ ಮಾಡ್ತಾ ಇದ್ರು. ಅವರು ಪ್ರತಿಯೊಂದು ವಿಷಯವನ್ನು ಹೇಳ್ತಿದ್ರು, ಒಂದು ಬಿಸಿ ಊಟದ ಬಗ್ಗೆ ಆಗಲಿ. ಮತ್ತು ಅವರು ಹೇಳ್ತಿದ್ರು, ನಮಗೆ ನಾವು ಯಾರಾದರೂ ಲೇಟಾಗಿ ಬಂದರೆ ನಿಮಗೆ ಹೇಳುವಂಥ ರೂಲ್ಸ್ ಉಂಟು, ಮೇಲಾಧಿಕಾರಿಗಳು ಬಂದರೆ ಹೀಗೆಲ್ಲ ವಿಷಯ ಅಂತಲ್ಲ. ಅವರ ಬಗ್ಗೆ ನಾವು ಪುಸ್ತಕ ನೋಡುವ ಅಂತ ಇದೇ ಇರಲಿಲ್ಲ, ಹಾಗೆ ಇದ್ರು ಅವರು. ಬೆಳಿಗ್ಗೆ 8 ಅವರು ಅಟೆಂಡ್ ಆಗ್ತಿದ್ರು ಶಾಲೆಗೆ. ಗೀತಾ ಟೀಚರ್ ಕಣ್ಣಿಡುವಂತ ವಿಷಯ ಇಲ್ಲ. ತಲುಪ್ತಿದ್ರು. ಪ್ರತಿ ಒಂದು ಫಂಕ್ಷನ್ ಇದ್ರು ಮಾಜಿ ಅಧ್ಯಕ್ಷರಾದ್ರು ಕಾಗದ ಕೊಟ್ಟು ಕಳಿಸ್ತಾ ಇದ್ರು, ಫೋನ್ ಮಾಡಿ ಹೇಳ್ತಾ ಇದ್ರು ಬರಬೇಕು ಅಂತ, ಮನೆಯವರೆಲ್ಲ ಬರಬೇಕು. ಈ ಹಿಂದಿನ ವರ್ಷ ನಿಮ್ಮ ಮಕ್ಕಳು ಇಲ್ಲಿ ಇಲ್ಲೇ ಇಲ್ಲ, ದೊಡ್ಡ ಮಗ ಸಹ ಇಲ್ಲಿ ಕಲ್ತದ, ಅವ ಈಗ ಫಸ್ಟ್ PUC. ಈಗ ಈಗ ಸಣ್ಣ ಮಗ ಇಲ್ಲಿ ಸವಣೂರು ಶಾಲೆಗೆ ಸೇರಿಸಿದ್ದೀನಿ, ಎಷ್ಟನೇ ಕ್ಲಾಸ್ ಈಗ? ಈಗ 4ನೇ. ಯಾಕೆ ತೆಗ್ದ್ರಿ ನೀವು ಅವ್ರನ್ನ? ತೆಗೆದು ಅದೇ ವಿಷಯದಲ್ಲಿ ಇದು ಕಳೆದ ಸಾರಿ ಮತ್ತೆ ಇವರಲ್ಲಿ ಮೊದಲೊಮ್ಮೆ ಮೀಟಿಂಗ್ ಆಗಿತ್ತು ನಮ್ದು. ಇವರ ಅಧ್ಯಕ್ಷರಲ್ಲಿ ಕಂಪ್ಲೇಂಟ್ ಎಲ್ಲ ಮಾಡಿ ಕೆಲವು ಅಂದ್ರೆ ಬರೀ ವಿದ್ಯಾಭ್ಯಾಸದ್ದು ಮಾತ್ರ ಅಲ್ಲ, ಅವರ ಫುಡ್ಡಿನದ್ದು ಚಿಕ್ಕಿ ಅದು ಇದು ಎಲ್ಲವೂ ಬಂದಿತ್ತು. ಅವರು ಸರಿಯಾಗಿ ಕ್ರಮ ಟೈಮ್ ನೀವು ಎಲ್ಲರೂ ಹೇಳೋ ಪ್ರಕಾರ ನೋಡಿದ್ರೆ ಅವರಿಗೆ ಯಾವುದೇ ಜವಾಬ್ದಾರಿಗಳೇ ಇರ್ಲಿಲ್ಲ, ಜವಾಬ್ದಾರಿ ಇರ್ಲಿಲ್ಲ ಸರ್. ಒಂದು ಮಕ್ಕಳ ಬಗ್ಗೆ ಕಾಳಜಿ ಇರ್ಲಿಲ್ಲ. ಜವಾಬ್ದಾರಿ ಇದ್ದ ಟೀಚರ್ ಅವರು ಇರ್ಬೇಕಿತ್ತು ಅವರಿಗೆ, ಅವರು ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ರಲ್ಲ, ಅದು ನನಗೆ ಇಡಿಸ್ಲಿಲ್ಲ. ಹಾಗಾಗಿ ನನ್ನ ಮಗನನ್ನು ಇಲ್ಲಿಂದ ತೆಗೆದಿದ್ದೇನೆ. ಮತ್ತೆ ತೆಗೆಯುವಾಗ್ಲೂ ಹೇಳಿದ್ದಾರೆ ಇಲ್ಲಿ TC ತಗೊಂಡು ಹೋಗ್ಲಿಕ್ಕೆ. ಯಾಕೆ ತೆಗಿತೀರಿ, ಇದು ಇನ್ನು 2 ವರ್ಷ ಅಲ್ವಾ ಅಂತ. ನಾನು ಅದಕ್ಕೆ ಮಾತಾಡಲಿಲ್ಲ, ಏನು ಇದು ಆನ್ಸರ್ ಮಾಡಲಿಲ್ಲ. ಅದಕ್ಕೆ ನನಗೆ ಇಷ್ಟ ಇರಲಿಲ್ಲ ಅವರು ಮಾಡಿದ ಕೆಲವೆಲ್ಲ ಇಲ್ಲಿ. ಮತ್ತೆ ಪಾಠ ಸರಿಯಾಗಿ ಮಾಡ್ತಾ ಇರಲಿಲ್ಲ, ಫೋನಲ್ಲೇ ಇರುವುದು ಇಲ್ಲಿ ನೋಡಿದರೆ. ಅದು ನಮ್ಮ ಮೆಂಬರ್ಸಿಗೆಲ್ಲ ಗೊತ್ತುಂಟು, SDMC ಅಧ್ಯಕ್ಷರಿಗೂ ಗೊತ್ತಿದೆ. ನಾನು TC ತಗೊಳ್ಳಿಕ್ಕೆ ಬರುವಾಗ ಸಹ ಫೋನಲ್ಲಿ ಇದ್ರು ಅವರು. ಅಂದ್ರೆ ತುಂಬಾ ಲೇಟ್ ಮಾಡಿದ್ರು. ನೋಡಿ, ನಿಮಗೆ ನೀವು ಮಾಡಿದ್ದು ಮಕ್ಕಳ ಶಿಕ್ಷಣ ಮುಖ್ಯ, ಎಲ್ಲರಿಗೂ ಮಕ್ಕಳ ಶಿಕ್ಷಣ ಮುಖ್ಯ. ಆದ್ರೆ ಎಲ್ಲರೂ ಅದನ್ನ ಯೋಚನೆ, ಈ ಹಿಂದಿನ ವರ್ಷ ಯೋಚನೆ ಮಾಡ್ತಿದ್ರೆ ಈ ವರ್ಷ ಶಾಲೆ ಮುಚ್ಚಿ ಹೋಗ್ತಿತ್ತು. ಆದ್ರೆ ಈ ಕಾಳಜಿ ಇದ್ದು ನೀವು ಈ ಪ್ರತಿಭಟನೆಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ನೀವು ತುಂಬಾ ಗ್ರೇಟು. ಕೆಲವೆಲ್ಲ ಅದಕ್ಕೆ ಅವರಿಗೆ ಸಪೋರ್ಟ್ ಮಾಡಿದ್ರು ಅವತ್ತು ಮೀಟಿಂಗ್ ಎಲ್ಲ ಚರ್ಚೆ ಆಗುವಾಗ. ನಾವು ಪ್ರಶ್ನಿಸಿದಕ್ಕೆ ಮತ್ತೆ ಕೆಲವು ಅವರು ಇದು ಮಾಡ್ತಾರೆ. ಇನ್ನೊಬ್ರು ಒಂದು ಹುಡುಗಿ ಇದ್ಲಿ ಇಲ್ಲಿ, ಅಂದ್ರೆ ಅವಳು ಅರ್ಧದಿಂದಲೇ ಬೇರೆ ಕಡೆಗೆ ಹೋದ್ಲು. ಅವಳಲ್ಲಿ ಇದು ನೋಟ್ಸ್ ಎಲ್ಲ ಬರೆಯಿಸಿ ಅದನ್ನು ಕಾಪಿ ಮಾಡ್ಲಿಕ್ಕೆ ಹೇಳುದು ಅವರು. ಅಂದ್ರೆ ಅವರಿಗೆ ಅಷ್ಟು ಟೈಮ್ ಸಾಕಾಗುದಿಲ್ಲ ಅವ್ರಿಗೆ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ. ನೋಡಿ, ಅವರು ನೀವೇ ತಿಳಿಸಿದಾಗೆ ಅವರು ಇಲ್ಲಿ ಕೂತೆ ಓದಿ ಅವರು ಅವರ ಹುದ್ದೆಯನ್ನ ಹೆಚ್ಚುವರಿ ಹುದ್ದೆಯನ್ನು ಪಡ್ಕೊಂಡವರು, PhD ಆದವರು. ಹೌದಲ್ಲ ಮೇಡಮ್? ಪದವೀಧರ PhD ಅವರು ಇಲ್ಲೇ ಕಲಿಸ್ತಾ ಇದ್ರು. ಅವರೊಂದು ಜವಾಬ್ದಾರಿ ಮಾತ್ರ, ಈ ಬೇರೆ ಜವಾಬ್ದಾರಿ ಮಾತ್ರ ಅವರು ವಹಿಸಿದ್ರು. ಲಾಸ್ಟಿಗೆ ಏನು ಅವರ ಕಾರಣ ಅಂತ ನಮಗೆ ಗೊತ್ತಿಲ್ಲ, ಅವರು ಹೇಳ್ಬೇಕಷ್ಟೇ. ಅದೇ ನಾವು ಏನಾದ್ರೂ ಹೇಳಿ ತಪ್ಪಿಸ್ತಾರೆ ಅಷ್ಟೇ. ನಾನು ಹಾಗೆ ಮಾಡ್ಲಿಲ್ಲ. ಮತ್ತೆ BO ಆಫೀಸಿನಲ್ಲಿ ಹೇಳಿದ್ದೇನೆ. BO ಆಫೀಸ್ ಹೇಳಿದ್ರು, ಸರ್ ನಾವು ಅವತ್ತು ಮೀಟಿಂಗ್ ಇದು ಹೋಗ್ದೇವಲ್ಲ ಅದು ನಾನು ಬೇರೆ ಶಿಕ್ಷಕಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಹಾಗೆ ಹೇಳಿದ್ರು. ಮತ್ತೆ ಅದನ್ನು ನೀವು ಅಲ್ಲಿ ಸರಿ ಮಾಡಿ. ಮತ್ತೆ BO ಆಫೀಸಿಂದ ECO ಮತ್ತೆ ಇಬ್ರು ಬಂದಿದ್ರು. ಅವರು ಇದೆಲ್ಲ ನೋಡಿದ್ದಾರೆ ಸರ್, ನಿರ್ಣಯ ಪುಸ್ತಕ ಎಲ್ಲ ನೋಡಿ ಗೊತ್ತಿದ್ದು ಅವರು ಆತರ ಮಾತಾಡ್ಬಾರ್ದಿತ್ತಲ್ಲ. ಹೌದು, ಅಮೃತಕಲಾ ಮೇಡಮ್ ಅಂತ ಅಮೃತಕಲಾ ಮೇಡಮ್ ಮತ್ತೆ ಅವರು ಸಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಇಲ್ಲಿ ಬಂದಿದ್ದಾರಲ್ಲ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಇಲ್ಲಿ ಬಂದಿದ್ದಾರಾ? ನಮ್ಮೊಂದು ಕಂಪ್ಲೇಂಟ್ ಒಮ್ಮೆ ಹೋಗಿತ್ತು. ಆವಾಗ ಒಮ್ಮೆ ಶಿಕ್ಷಕರನ್ನು ಕೊಡ್ಲಿಲ್ಲ. ನಮ್ಮವರ ಅಧ್ಯಕ್ಷರಾಗಿದ್ರು. ಈಗ ಅನಿವಾರ್ಯ ಕಾರಣದಿಂದ ಅವರು ಹೋದ್ರು. ಅವರು ಕಾಲಲ್ಲಿ ಕೇಳಿದ್ರು, ನೀವು ಯಾವಾಗ ನಮಗೆ ಶಿಕ್ಷಕರನ್ನು ಕೊಡ್ತೀರಿ ಅಂತ. ಅದಕ್ಕೆ ಏನಪ್ಪ ನಿಂದು ಏನು ಅಂತ ಹೇಳಿದ್ರು. ಸರಿ, ಇವರು ಎದುರು ಮಾತಾಡಿದ್ರು, ನಿಮ್ಮ ಕೆಲಸ ನೀವು ಮಾಡಿ, ಶಾಲೆಗೆ ಮರ್ಯಾದೆಯಾಗಿ ಬಂದು ನೋಡಿ ಹೋಗಿ, ಶಾಲೆ ವ್ಯವಸ್ಥೆ ನೋಡಿ ಮತ್ತೆ ನೀವು ಮಾತಾಡಿ ಅಂತ ಸರಿ ಬೈದ್ರು. ಹಿಂಗೆ ಎಷ್ಟು ಜನ ಬೇಕು ಕೆಲಸಕ್ಕೆ ಅಂತ ಹೇಳಿದ್ರು. ಬೇಕಾ, ನನ್ನ ತೋಟಕ್ಕೆ ಜನ ಬೇಕು ಕಳಿಸಿ ಅಂತ ಸರಿ ಬೈದ್ರು. ಹಾಗೆ ಒಮ್ಮೆ ಆ ಬಿಸಿಯಲ್ಲಿ ಒಮ್ಮೆ ಬಂದು ಇಲ್ಲಿ ಭೇಟಿ ಕೊಟ್ಟು ಹೋಗಿದ್ದಾರೆ. ಸೌಜನ್ಯಕ್ಕಾದ್ರೆ ಅಧ್ಯಕ್ಷರನ್ನು ಕರೆಸಲಿಲ್ಲ, ಸೀದಾ ಬಂದು ಅವರಷ್ಟಕ್ಕೆ ಬಂದು ಏನೋ ಬರ್ದಿಟ್ಟು ಅವರ ಫೋನ್ ನಂಬರ್ ಬೋರ್ಡ್ ಅಲ್ಲಿ ಬರ್ದಿಟ್ಟು ಏನೋ ಮಾತಾಡಿ ಹೋಗಿ ಅಷ್ಟೇ. ಮತ್ತೆ ಏನ್ ಮಾಡಿದ್ರು ಇವರು, ನಲ್ಲಿ ಕಲಿಯೋದು ಪಾಠ ಗೆಸ್ಟ್ ಟೀಚರ್ಗೆ ಕೊಡುವ ಹಾಗಿಲ್ಲಲ್ಲ ಸರ್, ಕೊಡುವ ಹಾಗಿಲ್ಲ. ಕಾನೂನು ಪ್ರಕಾರ ಆದ್ರೆ ಅವರು ಕೊಡುವ ಹಾಗಿಲ್ಲ. ಇವ್ರು ಏನ್ ಮಾಡಿದ್ರು, BO ಆಫೀಸ್ ಬಂದ್ರು ಇಲ್ಲಿಗೆ, ಲೋಕೇಶ್ ಸರ್ ಬಂದು ಇವರು ಟೀಚರ್ ಹೇಳಿದ್ರಂತೆ, BO ಆಫೀಸರ್ ಹೇಳಿದ್ರಂತೆ,
ಇದು ಅವರಿಗೆ ನೀವು ನಲಿ ಕಲಿಯೋದು ವಹಿಸಿಕೊಳ್ಳಿ. ಅದು ಸರ್ ಅವರು ಮಾಡ್ತಾರೆ ಹೇಳಿ, ಯಾರು ಗೆಸ್ಟ್ ಟೀಚರ್ ಮಾಡ್ತಾರೆ ಹೇಳಿ, ಆಯ್ತು ಅದಕ್ಕೆ ಒಪ್ಪಿಕೊಂಡ್ರು. ಅದಕ್ಕೆ BO ಆಫೀಸ್ ಅವರು ಆ ಥರ ಒಪ್ಪಬೇಕಿತ್ತ ಅಂತ ನಾನು ಕೇಳಿ. ಅಂದ್ರೆ ಇವರು ಹೇಳಿದ್ದಕ್ಕೆಲ್ಲ ಅವರು ಅಷ್ಟು ಅಂತಾರಲ್ಲ, ಅವರು ಇವರ ಮನೆ ಕೆಲಸದವರ BO ಆಫೀಸ್ನವರು. ಕೆಲವು ಪೇರೆಂಟ್ಸ್ ಅಲ್ಲಿ ಅವರು ಡಿವೈಡ್ ಮಾಡಿ ಹೋಗಿದ್ದಾರೆ. ಅದು ಇವಾಗ ಎಲ್ಲರಿಗೆ ಶಾಲೆಯ ಪರವಾಗಿ ಮಾತಾಡ್ತಿರೋದು ನೀವು, ದೊಡ್ಡ ವಿಷಯ. ಅವ್ರದ್ದು ಏನು ದೊಡ್ಡ ದೇವರೇನಲ್ಲ ಆ ಟೀಚರ್, ನಿಜ ಹೇಳುದು. ಅವ್ರು ಬರ್ಬೇಕಂದ್ರೆ ನಮ್ಗೆ ಏನು ಒತ್ತಾಯ ನಮ್ಗೆ ಏನಿಲ್ಲ. ಬೇರೆ ಟೀಚರ್ ಬದಲು ಟೀಚರ್ ನಮಗೆ ಕಳಿಸ್ತೀವಿ, ಗೌರ್ಮೆಂಟ್ ಟೀಚರ್ ಆಗ್ಬೇಕು. ಅತಿ ಶಿಕ್ಷಕರು ನಮಗೆ ಬೇಡ ಕಳಿಸೋದು. ನಮ್ಮ ಏರಿಯಾ ಒಳ್ಳೆ ಏರಿಯಲ್ಲಿ ಯಾವ್ದು ಜಾತಿ ಭೇದದಲ್ಲಿ ಯಾವ ಸಮಸ್ಯೆ ಇಲ್ಲ. ಇಲ್ಲಿ ಎಲ್ಲ ಹೊಂದಾಣಿಕೆಯಲ್ಲಿ ನಾವಿಲ್ಲಿ ಶಾಲೆಯಲ್ಲಿ ಎಲ್ಲ ನಾವೆಲ್ಲ ಸೇರ್ತೇವೆ, ಎಲ್ಲ ಕಾರ್ಯಕ್ರಮ ಮಾಡ್ತೇವೆ. ನಮ್ಗೆ ಬದಲು ಟೀಚರ್ ಅವ್ರು ಬಂದು ಅದಕ್ಕೆ ಪರಿಸ್ಥಿತಿ ನೋಡಿ ವ್ಯವಸ್ಥೆ ಬದಲಿ ನಮಗೆ ಒಟ್ಟ ಕಾಯಂ ಶಿಕ್ಷಕರು ಬೇಕು. ನಮಗೆ ಅವರೇ ಬೇಕಂತಾನಿಲ್ಲ, ಒಟ್ಟ ಕಾಯಂ ಶಿಕ್ಷಕರು ಬೇಕು. ಇಲ್ಲಿ ಏನು ಸಿಸ್ಟಮ್ ಅಲ್ಲಿ ಏನು ತೋರಿಸ್ತಾ ಉಂಟು ನಿಮಗೆ, ಇಲ್ಲಿ ಅವರು ಅಲ್ಲಿದ್ದುಕೊಂಡು ಅವರು ಇಲ್ಲೇ ಸಂಬಳವನ್ನೇ ಪಡಿತಾ ಇದ್ದಾರೆ. ಅಲ್ಲ ನಿಮಗೆ ಇಲ್ಲಿ 2 ವರ್ಷಕ್ಕೆ ಅವರು ಹೇಗೆ ಕಳಿಸ್ತಾರೆ ಅಲ್ಲಿಗೆ ಟೀಚರ್ ಹೇಳುದು. ಈಗ ನಮಗೆ ಬೇರೆ ಟೀಚರ್ ಕೊಡದೆ ಇವರನ್ನು ಏಕೆ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ? ಹೇಗೆ ಮಾಡಿದ್ದಾರೆ ಅವರು? ಅಲ್ಲ BO ಜವಾಬ್ದಾರಿ ಇಲ್ಲ, ಅವರಿಂದ ಅನ್ನ ತಿನ್ನುತ್ತಲ್ಲ ಅವ್ರದ. ಅದ್ರ ಬಗ್ಗೆ ನೀವು BOಗೆ ಮಾಹಿತಿ ನೀಡುವಾಗ ಎಲ್ಲ ಮಾಹಿತಿ ಎಲ್ಲ ಕೊಟ್ಟಿದ್ದೇನೆ, ನಾನು ಹೋಗಿದ್ದೇನೆ, ನಾವೆಲ್ಲ ಹೋಗಿದ್ದೇವೆ ಅವಾಗ. ಅದಕ್ಕೆ ಒಂದು ಅತಿ ಶಿಕ್ಷಕರು ಕಳಿಸಿದ್ರು, ಇಲ್ಲಿಂದ ಬೇರೆ ಒಬ್ಬರನ್ನು ಕಳಿಸಿದ್ರು. ಸರ್ BO ಅವರು ಎಂತ ಹೇಳಿದ್ರು ನೀವು ಅವ್ರ ಬಗ್ಗೆ? ನಾವು ಕಳಿಸಿ ಅವರನ್ನು ಕಳಿಸಿ ಇವರನ್ನು ಕಳಿಸಿ ಅಂತ ನಾವು ನಾಳೆ ಕಳಿಸ್ಬೇಕಂತ ಹೇಳಿ ಅದೇ ಅವರು ಹೇಳಿದ್ರಲ್ಲ. ಒಂದು ಸೈನ್ ಬೇಕಾದ್ರೆ ಇಲ್ಲಿ ಹೋಗ್ಬೇಕು, ಅತಿ ಶಿಕ್ಷಕರು ಸೈನ್ ಹಾಕ್ತಾರೆ ಆಗ್ತದ? ನಮಗೆ ಆಗುದಿಲ್ಲಲ್ಲ. ಮತ್ತೆ ಅವರಿಗೆ ಪವರ್ ಇಲ್ಲಲ್ಲ. ಇದು ನಮ್ಮ ಒಂದು ಅಮೇ ಶಾಲೆ ಈಗ ಕಾಯಂ ಶಿಕ್ಷಕರಿಲ್ಲದೆ ಅತಿಥಿ ಶಿಕ್ಷಕರಿದ್ದಾರೆ ಅಂತೇಳಿ ಎಲ್ಲ ಪೋಷಕರು ಊರಿನವರು ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ನಮಗೆ ಮೊದಲಾಗಿ ಈ ವಿಷಯ ಅವರು ಹೋಗುವುದು ಏನು ತಿಳಿಸಲಿಲ್ಲ, ನಮಗಂತೂ ಗೊತ್ತೇ ಇಲ್ಲ ಅವರು ಹೋಗಿದ್ದಾರೆ ಅಂತೇಳಿ. ಮತ್ತೆ ಮೊನ್ನೆ STMC ಅವರು ಕರೆದ್ರು, ನಮ್ಮ ಶಾಲೆಯಲ್ಲಿ ಟೀಚರ್ ಇಲ್ಲ, ಅವರು ಹೋಗಿದ್ದಾರೆ. ಇನ್ನು ನಮಗೆ ನಿಯೋಜನೆ ಕೊಟ್ಟು ಮಾಡಿಸಿದ್ರಲ್ಲ ಸರ್, ಹಾಗಾದ್ರೆ ನಮ್ಮ ಶಾಲೆ ಪರಿಸ್ಥಿತಿ ನೋಡ್ಕೊಳ್ಬೇಕಲ್ಲ ಸರ್ ನೀವು ಕೂಡ. ಒಂದೇ ಒಂದು ಶಿಕ್ಷಕಿ ಅಲ್ಲ ಸರ್, ಒಂದೇ ಒಂದು ಶಿಕ್ಷಕಿ ಇದ್ದದ್ದು, ಒಂದೇ ಒಂದು ಶಿಕ್ಷಕಿ ಇರುದು ಸರ್ ನಮ್ಮಲ್ಲಿ ಸರ್ಕಾರಿ ಶಿಕ್ಷಕಿ ಅಂತೇಳಿ. ಆದ್ರೆ ಅವರೇ ನಿಯೋಜನೆ ಹಾಕೊಂಡು ಹೋದ್ರೆ ನಮ್ಮ ಮಕ್ಕಳನ್ನು ಹೇಗಿಂತೇಳಿ ನಾವು ಶಾಲೆ ಕಳಿಸ್ಬೇಕು? ಅತಿಥಿ ಶಿಕ್ಷಕರು ಮಾತ್ರ ಇರುದು ಸರ್. ನಮಗೊಂದು ಸಿಗ್ನೇಚರ್, ಅವರು BO ಆಫೀಸ್ಗೆ ತಿಳಿಸಿ ಹೋಗಿದ್ದೇನೆ ಅಂತ ಹೇಳಿ ನಮಗೆ ಒಂದು ಸಿಗ್ನೇಚರ್ ಬೇಕಿದ್ರು ಸರ್. ನಾವು ಎಲ್ಲೆಲ್ಲಿಗೆ ಹೋಗ್ಬೇಕು ಸರ್? ಅವ್ರ ಊರಿಗೆ ಹೋಗ್ಬೇಕಾ? ಅವರ ಊರಿಗೆ ನಾವು ಅವರನ್ನು ಹುಡ್ಕೊಂಡು ಹೋಗ್ಬೇಕು ಸರ್. ನಮಗೊಂದು ಸಿಗ್ನೇಚರ್ ಬೇಕಿದ್ರೆ ನಾವು ಯಾರಲ್ಲಿ ಹೇಳ್ಬೇಕು? ಹೌದು, ಅವರಿಗೆ ಈಗ BO ಆಫೀಸಿಂದ ಬಂದು ಇದು ಒಪ್ಪಿಗೆ ಉಂಟಲ್ಲ, ಹೇಳಿದ್ದಾರೆ ಅಂತಲ್ಲ ಅವರು ಹೋಗುದಿದ್ರೆ. ಅವರಿಗೆ ಈಗ ಸಮಸ್ಯೆ ಏನು ಅವರಿಂದ ಸಮಸ್ಯೆ ಇಲ್ಲದೆ ಬೇರೆ ಊರಿನವರಿಂದ ಆಗಲಿ ಪೋಷಕರಿಂದ ಆಗಲಿ ಹೆಲ್ತ್ ಸಮಸ್ಯೆ ಇಲ್ಲ. ಅವರು ಹೋಗುವ ಕಾರಣ ಏನು ಅಂತ ಬೇಕಲ್ಲ, ಹೋದ ಕಾರಣ ಏನು ಕೋರಿಕೆ. ಹಾಗೆ ಈ ಶಾಲೆ ಮೈನ್ ರೋಡಿನಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಸವಣೂರಿಗೆ ಹೋಗಬೇಕಾದ್ರೆ ಮಕ್ಕಳಿಗೆ ಸ್ವಲ್ಪ ಕಷ್ಟಕರ ಆಗ್ತದೆ, ವಾಹನ ಬೇಕು. ಸಣ್ಣ ಪುಟ್ಟ ಮಕ್ಕಳು ಊರಿನಲ್ಲಿ ಕಲಿ ಸ್ವಲ್ಪ 5ನೇ ಕ್ಲಾಸ್ ತನಕ. ಅದನ್ನ ಯಾಕೆ ಕೇಳ್ತಾ ಇಲ್ಲ? ಅದಕ್ಕೆ ಉತ್ತರ ಕೊಡಬೇಕಲ್ಲ. ನಮಗೆ ಶಾಲೆ ಉಳಿದ್ರೆ ನಾಳೆ ಪಾಠ ಕಂಟಿನ್ಯೂ ನೀವು ಮಾಡುವುದೆಲ್ಲ ಸರಿಯಾ? ಇಲಾಖೆ ಮಾಡುವುದು ಸರಿಯಾ? ನಮ್ಮ ಬಳ್ಳಾರಿ ಶಾಲೆಯಿಂದಲೂ ಅವರು HM ಅವರು CL ಆಗಿ ಹೋಗಿದ್ದಾರೆ. ನಾವು ನಮ್ಮ ಮಕ್ಕಳನ್ನ ಅಲ್ಲಿಗೆ ಕಳಿಸ್ತೇವೆ. ಯಾಕೆ? ಮಕ್ಕಳಿಗೆ ಪಾಠ ಸಿಗ್ಬೇಕು ಅಂತ ಇದ್ದಾರೆ ಅಲ್ಲಿ ಶಿಕ್ಷಕರು. ಅದು ನಮ್ಮ ಒಂದು ಶಾಲೆ ಅಲ್ಲ, ಸಾಧಾರಣ ಎಲ್ಲಾ ಶಾಲೆಯ ಅವಸ್ಥೆ ಇವತ್ತಿನ ಅವಸ್ಥೆ ಇದು. ಆದ ರೀತಿ ಈ ಇಲಾಖೆ ಮಾಡಿದ್ದು ತಪ್ಪು. ನಮಗೆ ಇಲ್ಲಿ ಕಾಯಂ ಶಿಕ್ಷಕರನ್ನು ಇಲ್ಲಿ ಕೊಡಬೇಕು. ಈ ಶಾಲೆ ಯಾವತ್ತೂ ಮುಚ್ಚಬಾರ್ದು. ಇದು ನಮ್ಮ ಉದ್ದೇಶ. ಸೇರಿಕೊಂಡು ಇವರ ಸಮ್ಮುಖದಲ್ಲೇ ಶಾಲೆ ಮುಚ್ಚುತ್ತೇವೆ ಅಂತ ನಿರ್ಣಯ ಮಾಡ್ಕೊಂಡು ಎಲ್ಲರೂ ಸೇರಿಕೊಂಡು